ಹಾಳ ಹಾಳ ಮಾತಾಡ್ತೀವಿ ಮಾಸ್ತರ ಮಾತಾಡ್ರಿ ಎದ್ರಾಗ ಯಾವ ಹಾಳ ಶ್ರೀಯ ಕ್ಷೇತ್ರ ಅಂತ ಕಂದಲಗೈ ಗ್ರಾಮದೊಳಗೆ ಹಾಳ ಪರಮಾತ್ಮನ ಸೇವೆ ಸಲುವಾಗಿ ಹೌದು ಒಂದು ಹಾಲು ಮತ್ತು ಒಂದು ಅಮೋಘಸಿದ್ದನ ಗಾಯನ ಸಂಘ ಉಮ್ದಿ ಹೌದು ಇವ್ರೇನೋ ಅಂತಃಕರಣ ಇಟ್ಟು ಕೆನ್ನಿಲಿ ಕರೆಸ್ಯಾರ. ಹೌದು ಆದ ಕಾರಣ ತಳದ ಮಠ ಮನೆ ಕಂದಲಗಾಯ ತಿಳ್ಕೊಂಡಿಕೇರಿಂದ್ರ ಹಾ ಇಲ್ಲಿ ಹಾಲು ಮತ್ತ ವಿಷಯ ಮೇನ್ ಹೊಂಡತ ವಿಷಯ ಇದ್ದುದಿಲ್ಲ. ಹೊಂಡತ ಹೊರಗತ್ತು ನಾ ಕೇಳಕ್ ಹೋದ. ಹೌದು ಅವ್ರು ಬೇರೆನೆ ಖದ್ದಿಗೆ ಬಿದ್ದರಿಪ್ಪ. ಕದ್ದಿಗೆ ಬೀಳುದಲ್ಲ ಹಾ ಯಾನದ್ದು ಪ್ರಶ್ನೆ ಭಾಳ ಮಂದಿ ನಾ ಕೇಳಿದೀವಿ ಎಲ್ಲ ಕಡೆಗೆ ಅಲ್ಲಿ ಕಡೆ. ಹಾ ಮೊನ್ನೆ ಅಲ್ಲಿ ಮೇಲೆ ತಲ ಕುಂದಿಯಾಗ ಸುಮಿತ್ರ ಕೇಳ್ದ ಹೇಳಿಲ್ಲ. ಇಲ್ಲ ಮತ್ತ ಇದ್ರಾಗ ಅಲ್ಲಿ ಮನ್ ಸಿರಿಯಣ್ಣ ಮಾಸ್ತರ ಕೇಳ್ದಲ್ಲಿ ಇದ್ರಾಗ ಲಚ್ಚಣ್ಣ ಹುಟ್ಟು ಸಿದ್ರಿಂಗ್ ಹುಟ್ಟುವ್ರು ಯಾವ್ರದು ಕಕ್ಕಳ ಮೇಲಾಗ. ಹೌದು ಅವ ಸಿರಿಯಣ್ಣ ಮಾಸ್ತರು ಹೇಳ್ದ ಗುರುಮನ್ಯ ಅಂದ ಗುರುಮಾನಿ ಬೆಳಗನ ಗುರುಮಾನ್ಯ ಅಂದ ಖರೆ ಅದೇನು ಹೇಳಿಲ್ಲ ಅವ. ಹೌದು ಹೌದು ಅಂದ ಮೇಲಾಗಿ ಮೊನ್ನೆ ದಿನ ಯಾರಪ್ಪ ಅಂದ ಬುದಾಳಿ ಸಿದ್ದು ಇದ್ದ ತಾಳಿಕೋಟೆಗ ತಾಳಿಕೋಟಿಗೆ ಅವನಿಗೆ ಕೇಳಿದೆ. ಅವನು ಹಂಗಿಂಗಿ ಅಂದ. ಶಾಡ್ ಬಾಬನ ಗುಡ್ಡದ ಒಬ್ಬರು ಬೇರೆ ಬೇರೆನೇ ಹೇಳ್ಕತ್ತಾರ. ಪಕ್ಕ ಹತ್ತಲ್ಲ ಎಲ್ಲಿ ಮೊನ್ನೆ ದಿನ ಶಿವಣ್ಣ ಮಾಸ್ತರ ಕೇಳಿದ್ರ ಅವ ಏನಂದ. ಹಾ ದಾಮರ ಜರ ಗಾಡಿ ಹೋಗಿ ನಿನ್ನೆ ಹಾದ ರಾತ್ರಿ ಅಚ್ಚಿಗಡ ರಾತ್ರಿ ಇಂಗ್ಲೇಷ್ ಸುಡ್ದಾಗ ಹಾಡ್ಕಿದ್ದು ನಾನು ಶಿರ್ಸೈಲ್ನು. ಹಾ ಮನುಗಳು ಎಲ್ಲಪ್ಪ ಕೇಳ್ದ. ಅವನ್ ಬ್ಯಾರೇನೆ ಹೇಳ್ದ, ಇವ ಬಂದಕ್ಕೆ ಅಂದ ಬ್ಯಾರೇನೆ ಹೇಳ್ದ. ಈಗ ಮಾಸ್ತರ ಅಲ್ಲಿ ಜಳಕ ಮಾಡಿ ಬಂದಾರತ್ರಿ ಅವ್ರು ಹೋಗಿ. ಮಾಸ್ತರ ಹಾ ಯಾರು ಎಲ್ಲಿ ಜಳಕ ಮಾಡಿದ್ರೆ ಊರ ಹೆಸರು ಬದಲಾತವ. ಶೇಡಿ ಹಳ್ಳ ಇದ್ದೋತ್ತಲ್ಲಿ ಶೇಡಿ ಹಳ್ಳ. ಶೇಡಿ ಹಳದಾಗ ಜಳಕ ಮಾಡೋಣ ಶಾಡ್ ಬಾಬನ ಗುಡ್ಡ ಅಂದ್ರು. ಗುಡ್ಡ ಅಂದ್ರತ್ತ ಅದಕ್ಕೆ ಏ ಶಾಡ್ ಬಾಬಾ ಅಂದಾರ ಅದಕ್ಕ. ಶಾಡ ಬಾಬಾ ಅಂತ ನಾವು ಕೇಳಿದೇವ ಅಲ್ಲಿ. ನೀ ಕೇಳ್ಬೇಕು ಜಗ ಹೇಳ್ತದ. ಹಾ ನೀ ಕೇಳಕ್ ನೀ ಒಬ್ಬನೇ ಶಾಣಿ ಅಲ್ಲ. ಹೌದು ಹೌದು ಶಾಡ್ ಬಾಬಾ ಅಂದಾರ. ಶಾಡ್ ಬಾಬಾನ ಗುಡ್ಡ. ಹೌದು ಹೌದು ಶೇಡಿ ಬಾಬಾನ ಗುಡ್ಡ ಅಂದಿಲ್ಲ ಅಲ್ಲಿ. ಹೌದು ಹೌದು ಶೇಡಿದ ಒಳಗೆ ನೀರು ಹರಿದು ಹೋಗ್ತಿತ್ತು. ಅದಕ್ಕೆ ಶಾಡ್ ಬಾಬಾನ ಗುಡ್ಡ ಅಂದ್ರು. ಹಿಡ್ರೆ ಈ ಕಡೆ ಹಿಡ್ರಿ ಅವು ಹೌದು ಬಂದ್ರೆ ಮಾಡೋದು. ಶಾಡ್ ಬಾಬಾ ಈ ಕಡೆ ಹೊಳಿ ಈ ಕಡೆ ಹಿಡಿ ಮೈಕ್ ನೀ ಅದಕ್ಕೆ ಶಾಡ್ ಬಾಬಾನ ಗುಡ್ಡ ಅನ್ಬೇಕಾರೆ ಯಾನ್ರೆ ಸಿಕ್ಕಿತ್ತ ನನಗ್ ಬರ್ತತ ನಾನು ಕೇಳಿಲ್ಲ. ಹೌದು ಹೌದು ನನಗ್ ಬರ್ತಿತ್ತ ನಿನಗೆ ನಾ ಕೇಳ್ತಿತ್ರ. ಹೌದು ಅದಕ್ಕೆ ಶಾಡ್ ಬಾಬಾ ಅಂದಾರ. ಬಾಬಾ ಅಂದ್ರೆ ಏನ ಗುಡ್ಡಕ್ಕೆ ಬಾಬಾ ಅಂತಾರಪ್ಪ. ಗುಡ್ಡಕ್ಕೆ ಬಾಬಾ ಮಡ್ಡಿಗೆ ಅವ್ವ. ಹೌದು ಹಾ ಶ್ರೀಯಣ್ಣ ಮಾಸ್ತರ್ ಕೇಳೋಣ ಮನೆ ನಿನ್ನೆ ಏನಂದವ. ಗಿರ್ಗಾಯಿ ಗುಡ್ಡ ಅಂದ್ರೆ ಏನ್ ಹೇಳುದು ಅಂದವ. ಗಿರ್ಗಾಯಿ ಅಂತೇಳಿ ಊರ ಹೆಸರದ ಐದು ಗುಡ್ಡ ಗಿರ್ಗಾಯಿ ಗುಡ್ಡ ಅಂದಾರ. ಇದಕ್ಕೆ ಶಾಡ ಬಾಬಾನೇ ಗುಡ್ಡ ಅಂದಾರ. ಅದಕ್ಕೆ ಮಾಸ್ತರ್ ಎಲ್ಲಿ ಅವನು ಇಲ್ಲೇ ಅವನೇನ ಅವನು. ಹಾಂ ರೀ ಇಲ್ಲೇವ್ರಿ ಯಾರು ಅವರು ಹಿಂಗ ಸಾಮ್ನಿಂಗ್ ಮರ ಐತ್ರಿ. ಸಾಮ್ನಿಂಗ್ ಮರ ಸೋಮಣ್ಣ ಮರ. ಹಾ ಅದಕ್ಕೆ ಎಟ್ಟು ಮಮ್ಮಿ ಹಾಡಿದ್ರ ಸತಿ ಹಿಂಗದಕ್ಕಿ ಪೂರ್ವ ಜನ್ಮದ ಕರ್ಮ. ಹೌದು ಬೆಂದ ಬಿಡುದತ್ತಿ ಎಲ್ಲೇರೇ ಒಂದು ಊರಾಗ ಒಂದು ಹುಟ್ಟಿರ್ತದ. ಹೌದು ಹೌದು ಅದಕ್ಕೆ ಕಂದಲಗಾಯಿ ಅನ್ಸ್ಕೋಬೇಕಾಗಿದ್ರ ಬೀರ್ ಮಾಸ್ತರ ಪಾಂಡು ಸಂಘ ಹಾಡ್ತಿದ್ದ ಅವನ್ಕ ಮೊದಲು ಮುರಿ ಮಾರಾಯಣ ಸಂಗಡ ಖರೆ ಹಾಡೋ ಸದ್ಯಕ್ಕೆ ಬೀರದಿಂದ ಕಂದಲಗಾಯಿ ಐತಿ. ಹೌದು ಹೌದು ಇಂಗ್ಲೇಸೂರು ಜಿರ್ಸಲ್ ಜಾತಿಲಿ ಕಬ್ಬಲಿಗೆರಿ ಅವ. ಹೌದು ಹೌದು ತಳವಾರ ಪಕ್ಕಿ ಅವ. ಹೌದು ಒಬ್ಬ ಶಿರ್ಸೈಲ್ ತಳವಾರ ಪಕ್ಕಿ ಇದ್ರ ಹಾಲು ಮತ್ತು ಶಿವಸ್ಥಾನ ನೆಂಬುದ ಬಳಕ ಜಗತ್ತು ಸೂರ್ಯ ಹೊಂಟ ಇಂಗ್ಲೇಸೂರು ಐತಿ ಯಾರದಿಂದ ಒಬ್ಬ ಶಿರಸೈಲ್ ನಿಂದ. ಹೌದು ಹೌದು ಬಿಜ್ಜರಿ ಸ್ವಾಮ ಹಾಲು ಮತ್ತು ಜಗ ಹಾಡ್ದ ಮೊದಲ ಮನ್ವಿ ಮಾರಕ್ಕೆ 10 ವರ್ಷ ಬಿಜ್ಜರಿಗೆ ಒಂದು ದಿಂದ ಆಯ್ತು. ಅದಕ್ಕೆ ಜಗತ್ತನಾಗ ಹೆಸರು ಬರ್ಬೇಕಾಗಿದ್ರೆ ಎಲ್ಲಿದ ಒಂದು ಶಿಡ್ಗಾಳದಾಗ ಒಂದು ಕಾಳಿದ್ದು ಬೇರೆ ಹುಡ್ತಲ್ಲ ಹಂಗೆ ಯಾನಿ ಜನ ಹುಟ್ಟದ ಪೂರ್ವೇಶನಿ ಪುಣ್ಯ ಇದ್ರೆ ಬರ್ತದ. ಹೌದು ಈ ಜಗ ಎಲ್ಲ ಹಾಡವ್ರೆ PhD ಮಾಡ್ಯಾರ. ಹಾ ಧರ್ಮರಾಜ
PhD ಹೆಂಗೆ ಮಾಡ್ರಿ ಗೊತ್ತೇನು? 4 ಅಕ್ಷರ ಓದೋದು, ಮಠ ಮಾಡಿ ತಿರುಗಾಡೋದು, ಯಾನ್ರೆ ಕೇಳೋದು, ಯಾನ್ರೆ ಬರೋದು. ಹೌದು. ಅವ್ರದ್ದು ಕೇಳಿ ಮಾಸ್ತರ್ಗಳಾಗೋದು, ಮಾಸ್ತರ್ಗಳು ಆಯ್ಕೆರಿ ಅಂತ ತಿಳಿತೇನೆ ನಿನಗೆ. ಯೂಟ್ಯೂಬ್ದಾಗ ಬಂದು 4 ಮಾತಾಡಿ ಯಾರಿಗಾರ ಬೈದ್ರು ಅಂದ್ರೆ ಅವರು ಮಾಸ್ತರ ಆದರು. ಹೌದು ಹೌದು. ಆದ ಕಾರಣ ಮಾಸ್ತರ ಬೇಕಾಗಿದ್ದು ಬೀರ್ ಮಾಸ್ತರ ತತ್ತಿದ್ರೆ ಅವನಿಗೆ ಏನು ತತ್ತಿದ್ದಲ್ಲಿ ಅವ ಯಾರ್ದು ಕೇಳಿ ಹೇಳ್ತಿದ್ದಲ್ಲ, ತನ್ನ ತಲೆಗೆ ಏನು ಬರ್ತದೆ ಹೇಳ್ತಿದ್ದವ. ಹೌದು. ಯಾರ್ದಾರ ಕೇಳಿ ಬಂದೇನು ಮಾಸ್ತರ ಆತಾರ ನೋಡಿ. ಇವ್ರು ಪಾಸಿ ಆಗಲ್ಲ. ಹೌದು. ಕಾಪಿ ಮಾಡ್ತು ಅಂದ್ರೆ ನೀವು ಫೇಲ್ ಆದ್ರಿ. ಹೌದು. ಮನಸ್ಸಿಗೆ ಬಂದಂಗೆ ಹೋದ್ರಿ ಅಂದ್ರೆ ನಿಮಗೆ ಯಾರು ಹಿಡುದಿಲ್ಲ, ಯಾರು ಕಟ್ಟುದಿಲ್ಲ, ಹೊತ್ತು ಮುಡ್ತಾನೆ, ಯಾರಿಗೆ ಸಿಗಂಗಿಲ್ಲ. ಹೌದು. ನಾನು 40 ವರ್ಷ ಹಾಡ್ತೀನಿ, ಯಾಕಂದ್ರೆ ಯಾರ ಕೈ ಸಿಕ್ಕಿಲಿನ ಸಿಗಾಪಲ್ಲಿ ಹಾಡಲಿನ. ಹೌದು ಹೌದು. ಮನ್ವಿ ಮಾರಾಯ ಇವ ತಗೊಂಡು ಮಂಡ್ ಬರ್ಕೊಲತ್ತ ನೋಡಿ ಅವನವ. ನಾ ಕೇಳೋದಾಗ ಆರ್ತಿರ್ತದ್ರಿ, ಹೇಳಕ್ಕೆ ಬರಲ್ಲ ಹೊಯ್ಕೋತಾವ ಎಲ್ಲ ಕಡೆ ಮಂಡ್ ಬರ್ಕೊಲ್ಲ. ಹೇಳ್ರಿ ಅಲ್ಲ ನೋಡಿ. ಶಾಡ್ ಬಾಬನ ಗುಡ್ಡ ಬಾಬಾ ಯಾರಿಗೆ ಅಂದ್ರು ಅವ್ರು ಎಷ್ಟು ಮಂದಿ ಅಣ್ತಂಬ್ರು ಹೇಳ್ರಿ ನೋಡಿ. ಒಟ್ಟಗಟ್ಟಿ ಮಾಡಿ ಯಾಕೆ ಕೆನಲ್ ದಂಡೆ ಕೂತು ಯಾಕೆ ನಾ ಯಾಕೆ ಹೇಳಿ ಬಡ್ಕೊಂಡಿದ್ದೆ ದೇವ್ರದ್ದು ಕೇಳಿದ್ನ ಪ್ರಶ್ನೆ ಉತ್ತರ. ನೀವೊಂದು ವಕೀಲಿದ್ದಿ ಮಾಳಿಗ್ರ ಎಂದು ನೋಡು. ದೇವರಲ್ಲಿ ಭೇದಿಲ್ಲ. ಮಾಳಿಗ್ರ ಎರಡು ದುಡ್ದಾನ ಪರಮಾತ್ಮ ಅಂದ ಅವನಿಗೆ ಕೊಟ್ಟಾನ. ಅಮೋಘ ಸಿದ್ಧ ಎರಡು ದುಡ್ದಾನ ಪರಮಾತ್ಮ ಅಂದವನಿಗೆ ಕೊಟ್ಟಾನ. ಯಾರ್ಯಾಟ ದುಡ್ದಾರ ಪಗಾರ ಕೊಟ್ಟ ಪರಮಾತ್ಮ ತೆಳಗ್ ಕಳಿಸಿ ಅನ್ನೋದ್ ಬಳಕ ನೀವೊಂದು ವಕೀಲಿದ್ದಿ, ನಾವೊಂದು ವಕೀಲಿದ್ದ. ಈಗ ಹೌದಾ ನಂದು ನಾನೇ ಹೆಚ್ಚು ಮಾಡವ. ನಾನು ಹೊಲ್ದಾಗ ಏನೇನಾಗಿದೆ ಕೇಸನಾಗಿ ಸೀಟ್ ಸಿಕ್ಕದಂದ್ರೆ ನಿಂದ ನೀನೇ ಮಾಡವ. ನಿಂದ ಶಾಡ್ ಭವನ ಕೂಡ ನಾ ಹೇಳಿದ್ರೆ ನೀ ವಕೀಲ್ತಾನೆ ಅನ್ ಮಾಡ್ದಂಗೆ ಐತಿದು. ಏಯ್ ಕೆಂಪ ಮರಿ ನಿಮ್ಮ ಅಪ್ಪಗಾರ ಹೇಳಿ ನೋಡೋನು. ಅವ್ರ ಅಪ್ಪಗೆ ಹೇಳ್ಕೊಡಲ್ರಿ. ಅವನು ಹೇಳ್ಬೇಕತ್ತಾನ, ತೆಳಗ್ ಗಡ್ದ ಕೈ ಹಾಕ್ತಾನ, ಹೇಳ್ಬೇಕತ್ತಾನ, ಗಡ್ದ ಕೈ ಹಾಕ್ತಾನ. ನಾ ಕೂತಲ್ಲಿ ನೋಡ್ದ ಅಂದ ಏಟ್ ಗಾಡ ತೋರಿಸಿದ್ರ ಬಿ ಇವನಿಗೆ ಅವ್ರು ಹೇಳ್ಬಿಡೋಲ್ಲ ಅಂದ. ಹೌದು. ಅದಕ್ಕೆ ಹೆಂಗದ, ಯಾವುದೇ ವಿಷಯ ಕೇಳಬೇಕಾಗಿದ್ರೆ ಅದಕ್ಕೆ ವಿಚಾರಪೂರ್ವಕಿ ಹಿರಿಯರಂತೇಳಿ ಕೂತು ನೀವು ಬರೇ ಮಾಸ್ತರ್ ಜಗತ್ತಿನಾಗ ಭಾಳ ಮಂದಿ ಆಗಿರಿ. ಎಲ್ಲಿ ಹಿರಿಯರ 80 ಪಂಚಾಯತರ 80 ವರ್ಷದ ಹಿರಿಯರ ಹಾಲು ಮತ್ತು ಮುದುಕರು ಎಲ್ಲಿ ಅವ ಅವಗಳು ಅಂತಲ್ಲಿ ಕೂತ್ರಿ ಇವು ಸಿಗ್ತಾವ. ಪುಸ್ತಕ ಹೋದ, ಅಂಪಲಿಕ್ ಹೋದ, ಆ ಮಾಸ್ತರ್ ಹೇಳ್ದ, ಈ ಮಾಸ್ತರ್ ಹೇಳ್ದ, ಬೇಸ್ತಾರ್ಗಳು ನಿಮ್ಗೆ ಎಂದೂ ಸುಖರ ಸಿಗಂಗಿಲ್ಲ ನಿಮ್ಗೆ ಯಾರಿಗೆ. ಹೌದು ಹೌದು ಹೌದು. ಮತ್ತ 2ನೇ ಪ್ರಶ್ನೆ ಕೇಳ್ದ ಏನತ್ರಿ? ಅದು ಸೋಪ ಕೇಳಿದ ಅವನಿಗೆ. ಇಲ್ಲ ಅವನಿಗೆ ಆದಿ ಜಾಗೃತಿಪುರ ಸದ್ಯದ ಹುಲಿಜಂತಿ ಊರ ಆದಿ ಜಾಗೃತಿಪುರದಾಗ ಅಲ್ಲಿ ಗೊರ್ಲಿ ಹೊತ್ತಿನಾಗ ನೇಗಲು ಹಚ್ಚದಾಗ ಪದಮಣ್ಣ ಗೌಡ್ರು ನಿಮ್ಮ ನೇಗಲು ಹಚ್ಚಿದ್ರು. ಕುರಿ ಎದ್ದು ಬಿಟ್ಟಕೇನು ಕುರಿ ಬೆನ್ನು ಹತ್ತಿ ಹೋದ್ರು. ಮುಂದ್ರಲ್ಲಿ ನೇಗಲು ಬಂದ್ಬಿತ್ತು. ಹೌದಾ. ಅದು 6 ನಂಬರ್ ಚಾಲು ಅದ. ಅಳಾಗಿ ಮುಂದೆ ಯಾರು ಹೊಡೆದ್ರೆ ಹಂಗೆ ಪಡಕೆ ಬಿದ್ದದ ಭೂಮಿ ಅಂತ ಅದಕ್ಕೆ ಕೇಳಿದ. ಅದು ಎಲ್ಲಿದ ಯಾವ ತಾಲೂಕನ? ನಾ ಹುಲಿಜಂತಿ ಅಂತ ಬಾಯಿಲಿ ಹತ್ತಾನ. ಬೀಜ ಮುಂತಿ ಮೇಲೆ ಆದಿ ಜಾಗೃತಿಪುರದ ಇನ್ನ ಕ್ಯಾಲ್ಯಾಗ ಹಾಡ್ತಾನ. ಎಕಡೆ ಹೋದವ? ಹುಲಿಜಂತಿ ಊರ ಮೊದಲತ್ತಾನ. ಆದಿ ಜಾಗೃತಿಪುರ ಹುಲಿಜಂತಿ ಅಲ್ಲಿ ಆದಿ ಸ್ಥಳದ ಮಾತತ್ ಹೇಳ್ದಿ ಬರೋ ಹೇಳ್ಕತ್ತಿದ್ ಹೇಳ್ತಿಕ್ಕತ್ತನತ್ತಿನ. ಇನ್ನಾಗ ಒಂದು ಯಾವ ಶ್ರೀರಾಮ ಮಾಸ್ತರ್ ಪದ ಕಟ್ಟಿ ಕೊಟ್ಟಂತ ಇವನಿಗೆ. ಅದು ಎಲ್ಲಮ್ಮನ ಹಾಡನ್ನ ಹಾಡೋದು ನೋಡು. ಎಲ್ಲಮ್ಮ ಕೊಗಟ್ನೂರು ಎಲ್ಲಮ್ಮನ ಹಾಡೋದು. ಅದು ಆಟಾಕನ ಹಾಡು ದಾಟಿ ಅದ. ಹಳ್ಳೂರು ಸತ್ಯಪ್ಪ ನಾವು ಅವನ ದಾಟ್ಯಾಗ ಹಾಡ್ದ. ಹಾಡಿ ಆದಿ ಜಾಗೃತಿಪುರ ಎಲ್ಲಿ ಅದಪ್ಪ ಸದ್ಯ ಬೀಜ ಗುಂತಿರ್ತಾನ ಪದ್ದಾಗ ಹಾಡ್ತಾನ. ನೀವೊಂದು ಈ ತಲೆಯಾಗ ತೊಗೊಂಡು ಗಟ್ಟಿ ಹೇಳಿ ಏನ್ರಿ ಬೀಜ ಗುಂತಿಗೆರೆ ಆದಿ ಜಾಗೃತಿಪುರ ಸತ್ಯದ ಮೇಲೆ ಉಂಡಾಡ್ಗೌಂಡು ಕುರಿ ಎದ್ದವನ್ ಒಂದು ವಲ್ಲ ಹುಳಿಜಾತಿಯಾಗಿ ಎದ್ದವರ್ತ ಒಂದರ ಹೇಳು. ಎರಡು ನೀನೇ ಹೇಳ್ತೀನಿ. 3 ಅದ ಮನಸ್ಸಿಗೆ ಬಂದಾಗ ಮಾತಾಡಕ ಹಿಂಗೆ ಹೇಳ್ತಿ, ಹಾಡ್ನಾಗ ಹಿಂಗೆ ಹೇಳ್ತಿ. 2 ಕುರುಗಳಿಗೆ ಒಂದು ಹೇಳು. ಹೌದು ಹೌದು. ಇದೇ ಮಾರಾಯ ಖರಿ ಅದ, ಇದೇ ಮಾರಾಯ ಖರಿ ಇಲ್ಲ. ಹೌದು. ಅವು 2 ಪ್ರಶ್ನೆ ಬಿಟ್ಟು ಕೇಳಿದ್ರೆ ಮತ್ತೆ ನನಗೆ ಪ್ರಶ್ನೆ ಮಾಡ್ದ. ಹೌದು. ನಾನು 7 ಅವತಾರ. 7 ಅವತಾರದ ಏನೇನು ಹೇಳದ್ ಬಿಡು. ಸುಮ್ಮನೆ ಉರ್ಪಾಟಿ ದಗದಕ್ಕೆ ಹತ್ತಾವು. ಅವನು ತಿಳಿದಾಟ ಅವನಿಗೆ ಯಾಕನು ನಾವು ಯಾವಾಗ ಶಾಣೆ ಅಂತ ತಿಳ್ಕೊಂಡ. ಶಿವ ಪಾರ್ವತಿದಿಂದೇ ಮಾಳಿಂಗರೇ ಹುಟ್ಟ್ಯಾನ. ಶಿವ ಪಾರ್ವತಿ ಮಗ ಮಾಳಿಂಗರ ಅಂದಿ ದೊಡ್ಡ ಪುಣ್ಯದ ವಿಧಿ ಶಿವನಿ. ನಿನ್ನ ಮುಂದೆ ಯಾರೂ ಇಲ್ಲ. ಹೌದು.
7 ಅವತಾರದಾಗ ಮಾಳಿಂಗರ 7 ಅವತಾರ ತಾಳೆ ಅಂತ ಹಾಡ್ತ ಜಗತ್ನಾಗ ಹೇಳ್ತೀರಪ್ಪ ಅಂದ ಬಳಕ ಅದಕ್ಕೆ ಕೇಳಿದ್ನ. ಅದಕ್ಕೆ ಒಂದೊಂದು ಅವತಾರದಾಗ ತಾಯಿ ತಂದಿ ಯಾರು ಇದ್ರ ಅಂದ ಬಳಕ ಸಣ್ಣ ತೋ ತೆಲಿದಾದ ಹತ್ತಿರ ಬಿಟ್ಟಾಕ ಶಿವ ಪಾರ್ವತಿ ಅವನ ತಾಯಿ ತಂದಿ ಪಾರ್ವತಿ ಪರಮೇಶ್ವರದಿಂದ ಹುಟ್ಟ್ಯಾನ ಅಂತ ಹೇಳಿಬಿಟ್ಟು ದಗದ ಶೆಟ್ಟು ಕಡಿತು. ಹೌದು. ಯಾಕ್ರಿ ನಾವ್ರ ಯಾಕಿಲ್ಲ ಮಾದೇವ ಪಾರ್ವತಿಯಿಂದ ಮಾಳಿಂಗರೇ ಹುಟ್ಟ್ಯಾನಂದ್ರೆ ನಮ್ಗರ ಯಾಕೆ ಸಿಟ್ಟ ಹೋಲಿ ನಿಂದೆ ಖರೇನೇ ಅದು. ಇದು ಮತ್ತೆ ಎಲ್ಲಾರು ಹೇಳಿ ಹಿಂಗೆ ನಾ ನನಗೆ ನನ್ನ ನಡೀತದೆ ಇದು ಊರಿನಿಂದ ನಾವು ಇಲ್ಲಿ ಬಂದಿದ್ದು. ಇಲ್ಲ ಅದಕ್ಕೆ ಯಾರು ಹೇಳ್ಬೇಕು ಅನ್ನೋ ತಿಳ್ಕೊಬೇಕಾಗ್ಯದ್ರಿ. ಆಯ್ತು ನಮಗೊಂದು 2-3 ಮನಸ್ಸಿಗೆ ಬಂದಾಗ ಸಿಟ್ಟಿಗೆ ಬಂದೇ ಮಾಡ್ದವ. ನಮಗೂ ಕ್ವಶನ್ ಕೇಳಿದ್ರು 3 ಏನೇನು ಕೇಳಿ ನಮ್ಮ ಮಕ್ಕೊಂಡಿದ್ದೀನಿ ಹೇಳಿ ನೋಡೋಣ ಬಡ ಬನ್ನಿ ನೀ ಹಾಡವ್ ಖರೆ. ರೆಬಕವ್ಗ ಆಸ್ತಿ ಕೊಟ್ಟಾರ ಹರಿಲಾರ್ದಂಥದ್ದು ಎಚ್ಚರಿಕೆ ನೀವು ಸಿರಿ ಕೊಟ್ಟಾರ. ಆದ ಕಾರಣ ಯಾವ ಹೊಂದ ಬೆವರಿಗೆ ಗ್ರಾಮದೊಳಗೆ ಇದ್ರೊಳಗೆ ಅರಕೇರಿ ಪಟ್ಟಣದಾಗ ಅರಕೇರಿ ಅಳದ ಅಳಿಕೆ ಮಾಡಿಕೆ ಧರ್ಮರ ಬೆವರಿಗೆ ಹೋಗ್ಕರ ಅಣಗೋಳಿ ಆರತಿ ಮಾಡಕ್ರ ರೆಬಕಾವ್ ಕೊಟ್ಟಾರ. ಯಾನ್ ಕೊಟ್ರು ಅರಕೇರಿ ಅರ್ಧ ಗೌಡಿಕಿ ದೇಶಕ್ಕೆ ಎಲ್ಲ ವತಂತ ಅರಕೇರಿ ಪದ್ಮಾನ್ ಉಡ್ಯಾಕ ಕೊಟ್ಟು ಬೆವರಿಗೆ ಹೋದ್ರು. ಇದು 4 ಮಂದಿ ಒಳಗೆ 21 ಮಂದಿ ಒಳಗೆ ಗುಬ್ಬೇವಿಗೆ ಯಾನ್ ಕೊಟ್ರು. 100 ಮಂದಿ ಒಳಗೆ ಏನು ಕೊಟ್ರು. ಗುಬ್ಬೇವಿಗೆ ಯಾನ್ ಕೊಟ್ರಪ್ಪ ಅಂದ್ರೆ ಸುರಪುರ ನಾಟಕ ಮಲಕಾರ್ಸಿದ್ದ ಹೋಗಿ ಕೆಲ್ಲರವನ್ನ ಕಾಯ್ದಿಕೇರಿ ಅಂದ್ರೆ ನಾಡಿ ಮೇಲೆ ಪವಾಡ ಮಾಡಿದಂಥ ಮಲಕಾರ್ಸಿದ್ದ ತಂಗಿ ಗಂಡನ ಹೊಡೆದ ಒಳಕ ಜಗತ್ತಿನಾಗ ನಾ ಬ್ರಹ್ಮಚಾರಿ ಉಳಿದಕ್ಕೆ ನಿನ್ನ ದಂಡಿ ಕಟ್ಟಿ ಮುತ್ತೈತನ ನಾಡಿ ಮೇಲೆ ಆಡ್ತ ಹೇಳಿಕೆ ಅಂದ್ರೆ ತಂಗಿ ಉಡ್ಯಾಗ ಆರ್ತಿ ಆಡಿ ಮಾಡಿದಂಥ ಮಲಕಾರ್ಸಿದ್ದ ಜಗತ್ತಿನಾಗ ಹಿನಾತನಗ ಪೂರ್ವಿ ಎಲ್ಲ ಭಕ್ತರ ಮನೆ ಮುಂದೆ ಆಡ್ಕೋತ ಹೋಗ್ತಾನ ತಂಗಿ ದಂಡಿ ಕಟ್ಟಿ ಅದು ಮೂಲತಃ ಗುಬ್ಬೇವನ ಚಾರ್ಜ್ 21 ಮಂದಿ ಒಳಗೆ 101 ಮಂದಿ ಒಳಗೆ ಯಾರು ಹೆಣ್ಮಗಳತ್ತೀನಿ ಕೇಳಿದ್ರೆ ಈಗ ದಿಷ್ಟಂತಕ ನೋಡಿದ್ರಿ ಸದ್ಯ ಮಣಾಂಕಲಿಗೆ ಏನದ್ರ ಕೋಳಿ ಮಂದಿ ಪೂಜೆ ಮಾಡ್ತಾರ. ಹೌದು ಮಣಾಂಕಲಿಗೆ ಇಲ್ಲೇ ನಮ್ಮ ಚರ್ಚೆ ಅಂತ ಮಣಾಂಕಲಿಗೆ ಕೋಳಿ ಸಮಾಜದವ್ರು ಪೂಜೆ ಮಾಡ್ತಾರ. ಖರೆ ಆಕೆ 101 ಧರ್ಮರೊಳಗೆ ಮಣಾಂಕಲಿಗೆ ದ್ಯಾಮವ ಅಮಾಂಶಿದ್ರ ಮೊಮ್ಮಗಳು. ಹೌದು. ಇದ್ರ ಕಾಲಾಗ ಬಂದ ಅಲ್ಲಿ ನೆನದು ಸಿಟ್ಟಿ ಬಂದು ಆಕೆಗೆ ಏನು ಕೊಟ್ಟರಪ್ಪ ಆಶೀರ್ವಾದ ಅಂದ್ರೆ ತಾಯಿ ಹಳೆಗೆ ಮಾಡಿದಂಥ ವಸ್ತು ಕೊಟ್ಟಂಥ ಬೆವರಿಗೆ ಊರಿಗೆ ಬಿಟ್ಟು ಹೋಗಕ್ಕಾರ ತಾಯಿ ಹಿಂಗಿಂದ ಇಂಥ ಸಿದ್ದೋಟಿಗೆ ಮಠದಾಗ ಸಿದ್ದೋಟಿಗೆ ಮಾಡಿ ಕೇರಿಂದ್ರೆ ನಾಳೆ ನಿನ್ನ ಮಕ್ಕಳು ಜರ ಹುಟ್ಟಿದ್ರೆ ನನ್ನ ಮಠದಾಗ ಬಂದು ಹೋಗಾರಿಕೆ ಮಾಡ್ಬೇಕಂತ ಆಶೀರ್ವಾದ ಮಾಡಿದ್ರು. ಮುಂದೆ ಅವ್ರು ಬೇರೆ ಹಾದಿ ಹಿಡಿದ ಬಳಕ ಯಾವಾಗ ನಮ್ಮ ಸತ್ಯ ಉದಿಸಿದ್ರ ಬಾಯಿಲಿ ಬಿದು ಬತ್ತು ಬಂದ ಬಳಕ ನೀ ಎಲ್ಲಿದ್ದೆ ಅಲ್ಲೇ ಇರೋ ಹೊಳ್ಳಿ ನನ್ನ ಮಕ್ಕಳು ಜೋಡಿ ನೀನು ಭೇಟಿ ಆಗ್ಬಿಡುತ್ತ ಇದು ಸರ್ಪ್ ಇದು ಆಯಿತು ಮಣಾಕಲಿದ್ದೆ ಅಮ್ಮವ್ಗ 101 ಮಂದಿಯಾಗ. ಹೌದು. 1007 ಮಂದಿಯಾಗಿ ಹೆಣ್ಮಗಳ ಒಬ್ಬಕ್ಕೆ ನೀನು ಬೇಡ 5 ಮಂದಿ ಯಾರು. ಹೌದು. ನಿನ್ನ ಒಬ್ಬನೇ ಗೊತ್ತದ ಯಾರು ಹೇಳ್ಯಾರ ಗಂಟೆ ಬಿದ್ದಂಗೆ ಕಾಣಿಸ್ತಾರೆ ತೇರ ಸ್ಟ್ಯಾಂಡ್ ಮೇಲೆ 5 ಮಂದಿ ಯಾರ ಯಾವಪ್ಪ ಅಂದ್ರೆ ಇಳ್ಕೊ ಬರ್ಕೊ 5 ಮಂದಿ ಹೆಣ್ಮಕ್ಳು ಸದ್ಯ ಸಲ್ಲಿ ಹಾರ ಅದರಾಗ 3 ಮಂದಿ ಇನ್ನ ಸದ್ಯಕ್ಕೆ ಅರಕೇರಿ ಗುಡ್ಡಕ್ಕೆ ಮುತ್ಯಾನ ಭೇಟಿಗೆ ಬರ್ತಾರ. ಅರಕೇರಿಂದವ್ರು 2 ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅನ್ನೋದು ನೀ ಹೇಳು. 3 ಮಂದಿ ಬರ್ತಾರ ಅವ್ರ ಹೆಸರನ್ನ ಹೇಳ್ತಾ 2 ಬರಂಗಿಲ್ಲ ಯಾಕೆ ಬರಂಗಿಲ್ಲ ನೀ ಹೇಳು. ಹೌದು ಹೌದು ಹೌದು. ಏನಿ ತಲೆ ಅಲ್ಗಡ್ಸ್ಬೇಡ ನೀ ಸಣ್ಣ ಬಿದ್ದೀನ ಇವ್ರನ್ನ ಅದ ನೀ ಯಾಕೆ ಬಿದ್ದೆ ಹುಚ್ಚ ಮೊಬೈಲ್ದಾಗ ಯಾರು ಜೋಡಿ ಮಾತಾಡ್ಲತ್ತಿದೆ ಏನ್ ಮಾಡ್ಲತ್ತಿ ಸುಮ್ ಸಾಲಿ ಕಲಿನಿ ಸುಮ್ ಸಾಲಿ ಕಲಿ ನೀ ಹುಚ್ಚು ಇವ್ರ ಬೇನ್ಯಾಕ ಹತ್ತಿದೀನಿ. ಅದಕ್ಕೆ ಮತ್ತೊಂದು ಪ್ರಶ್ನೆ ಏನ್ ಮಾಡಿದ್ರಪ್ಪ. ಮತ್ತೊಂದು ಪ್ರಶ್ನೆ ನಡಟ್ಟಿ ನಾಗರಾಯಗೌಡ ಮಗಳು ಪದ್ಮಾವತಿ ಕೈಲಾಸದಾಗ ವಚನ ಕೊಟ್ಟು ಬಂದಾಳ. ವಚನ ಕೊಟ್ಟು ಬಂದು ಮುಪ್ಪಾವಸ್ಥ ತಗೊಂಡು ಶಿವಪುರ ಅಮೋಘ ಸಿದ್ಧ ಹೆಣ್ಣು ಬೇಡ್ಲಕ್ ಹೋದ ಎಲ್ಲಿ ನಡಟ್ಟಿ ನಾಗರಾಯಗೌಡನ ಮನಿ. ಆಕೆ ಏನು ಖೂನ್ ಐತಿಲ್ಲ ಖೂನ್ ಇದ್ದಿತ್ಲೆ ನಾನು ಅಂತ ಮಾತು ಕೇಳ್ಯಾರಪ್ಪ. ಖೂನ್ ಯಾಕೆ ಹಿಡಿಲಿಲ್ಲ ಅದಕ್ಕೆ ಅವನು ತಲೆ ತೊಗೊಂಡೆ ಕೇಳ್ಯಾನ ಮತ್ತೆ ನಾ ಹೆಂಗೆ ಶಾಡ್ ಬಾ ಬಂದು ಕೇಳಿದ ಹಂಗೆ ಕೇಳ್ಯಾನ. ಹೌದು ಹೌದು. ಆದ ಕಾರಣ ಕೈಲಾಸದಾಗ ಬಾಳಕಾವತಿ ಅಮಾವಾಸ್ಯೆಗೆ ಭೇಟಿ ಆಗಿದ್ದಳು. ಗುರುವಿನ ಶಿವಕ್ಕೆ ಹೊತ್ತದ ಇದು ಹೂ ಕೂಡ ಅಂದ ಬಳಕ ಹಳ್ಯಾಗ ವಚನ ಕೊಟ್ಟು ನಿನ್ನ ರೂಪಕ್ಕೆ ಮೆಚ್ಚಿದ ಪರಮಾತ್ಮ ನಿನ್ನ ಜೋಡಿ ಬರ್ತೀನಿ ಅಂದ ಬಳಕ ಈಗೆಲ್ಲ ಗುರು ಸೇವೆ ಕಡೆಗೆ ಆಗಿ ಮರೆತ ಲೋಕಕ್ಕೆ ನಾವು ಆದ್ರೆ ಪ್ರಪಂಚ ಮಾಡಿಕೆರಿಂದ್ರೆ ಪಾರಮಾರ್ಥ ಕಡೆಗೆ ಆಗದ್ರನ್ನ ಆದ್ರೆ ಯಾವಾಗ ನರುಟ್ಟಿ ನಾಗರಾಯಿಗೌಡನ ಹೊಟ್ಟಿರಿ ಪದ್ಮ ಜಾತಿ ಹೆಣ್ಣಾಗಿ ಹುಟ್ಟಿ ಬಾ ಅಂತ ಹೇಳಿ ಕೇಳಿದ್ರೆ ಆಶೀರ್ವಾದ ಮಾಡ್ದ ಮಾಡಿ ಹೋಗ್ರ ಹಳ್ಯಾಗ ಒಂದು ಮಾತಿಟ್ಟ ಏನಂದ ನಾನು ಜೋಡಿ ನಾನು ನಿನ್ನ ಮನೆಗೆ ಬರ್ತಾ
ನನಗೆ ನೀ ಖೂನ್ ಹಿಡಿಬೇಕು, ಅರಿವಿಲಿ ಜ್ಞಾನ ಇಟ್ಟು ಖೂನ್ ಹಿಡ್ದೆ ಅಂದ್ರೆ ನಿನ್ನ ಜೋಡಿ ಮದುವೆ ಮಾಡ್ತ. ಇಲ್ಲಿಕಂದ್ರೆ ನಾನು ಬೆತ್ತಿನ ಜೋಡ್ಲೆಗ್ಗಣ ಮಾಡ್ಬೇಕಾಗ್ತದೆ. ಯಾಕ್ರಿ ಹಿಡಿಯತ್ ಹೇಳಿ ಹಚ್ಚಿಬಿಟ್ಟಿದ್ದ ಪದ್ಮಾವತಿ ಮುಂದೆ ಯೋಗೇಶೋ ಕಾಲ. ಮುಂದೆ ನರಟಿ ಗೌಡ್ರ ಮನೆ ಒಳಗೆ ಹುಟ್ಟಿ ಬಂದಳು. ಹಳ್ಯಾಗ ಅಮೋಘ ಸಿದ್ಧರ ರೂಪ ಬದಲು ಮಾಡಿ ಹೋದ. ಕಾಲಾಗ ಊರ ಸಿಂಪು ಗಟ್ಟಿವು, ಗಡ್ಡಿನೊಳಗೆ ಗೀಜಿಗೆ ಮನಿ ಹಾಕಿವು, ಬಾಯನ ಜೋಲ ಸೋರ್ತಿತ್ತು, ಮುಪ್ಪಾನ ಮೋದಕ ಹಾಕ್ಯರಿಂದ ಕೈಯಾಗಿ ಬೆತ್ತ ಹಿಡಿದು ಗೌಡ್ರ ಮನೆಗೆ ಹೋದ್ರೆ ಪದ್ಮಾವತಿ ವಿಚಾರ ಮಾಡ್ತಿದ್ರು. ಹೌದು, ಅಷ್ಟ ಐಶ್ವರ್ಯ ಭೂಮಿ ಸೀಮೆ ಎಲ್ಲ ಭಗವಂತ ಕೊಟ್ಟ ಮರ್ತಾನ. ಅಂತ ಪುರುಷ ಯಾವಾಗ ನನ್ನ ಮನಸ್ಸಿನೊಳಗೆ ವಿಚಾರ ಮಾಡಿದ್ದ, ಯಾವಾಗ ಮಾಸ್ತರ ನರುಟಿ ಗೌಡ್ರ ಕೆಲ್ಲಾರ ದೊಡ್ಡ್ಯಾಗ ಅಮೋಘ ಸಿದ್ಧ ಸಬ್ಬರ ರಾತ್ರಿಯಾಗ ಬಂದು ಭಕ್ತಿ ಮಾಡ್ತಿದ್ದ. ಹಳ್ಯಾಗ 7 ಊರಾಗ ರಾತ್ರಿ ಬಾರಕ ಬೆಳಕು ಬೀಳ್ತಿತ್ತು. ಹೌದು, ಹಳ್ಯಾಗ ಪದ್ಮಾವತಿ ಎದ್ದು ಕೇರಿಂದ್ರ ಬೆಳಕಿ ಬಿದ್ದ ತೆಳಕೆ ದೊಡ್ಡಿ ಮುಂದೆ ಬಂದಿತ್ತಕ್ಕರರು ಯೋಗಿನದ ಅಂಶಿದ್ದ, ಋಷಿ ಅಂಶಿದ್ದ, ಸಾಧು ಅಮುಗಿಸಿದ್ದ, ಪರಮಾತ್ಮನ ಶಿವ ಮಾಡ್ತಿದ್ದ. ಪದ್ಮಾವತಿ ನೋಡಿಕೆಂದು ಇಚ್ಛಾಕ ಮಾಡಿ ಹಚ್ಚಿ ಮನಸ್ಸು ಮಾಡಿ ನನ್ನ ಪತಿಯಾಗಿ ಭೂಲೋಕಿ ಅಲ್ಲೇ ಆಜ್ಞೆ ಮಾಡಿದ್ದಳಕಿ. ಹೌದು, ಕಿಟ್ನಾಪ್ಗೋಡು ಸಿಟ್ಟಿಗೆ ಬಂದು ಬೈದು ಕರ್ಕೊಂಡು ಹೋದ. ಹಳ್ಯಾಗ ವಿಚಾರ ಮಾಡಿದಳು, ಇಟ್ಟು ಸೊಕ್ಕಿನ ಮಾತು ನಮ್ಮ ಅಣ್ಣ ಮಾತಾಡ್ತಾನಂದ್ರೆ ನಾ ಗಪ್ ಕುಂಡಿರ್ಬೇಕಂತ ಹೇಳಿ ಪದ್ಮಾವತಿ ಮನದಲ್ಲೇ ಗಪ್ ಕೂತಿಳು. ಅಮೋಘ ಸಿದ್ಧ ಬಂದದ್ದು ಅರಿವು ಆಗಿತ್ತು. ಅವನೇ ಹಿಂಗತ್ ಒಡೆದು ಹೇಳಿಲ್ಲ. ಎದರ ಕಾಲಾಗ ನರುಟಿ ಗೌಡ್ರು ಸೊಕ್ಕ ಮುರು ಸಲುವಾಗಿ. ಹೌದು, ಹಳೆ ಕಿಟ್ನಾಪ್ಗೌಡ್ರ ಮಾತಿಗೆ ಪದ್ಮಾವ ಗಪ್ ಕೂತು ಬದ್ದಲ್ದಾಗ ಅಮೋಘ ಸಿದ್ಧ ಹೊಳ್ಳಿ ಬಂದು ಹೋದ. ಹೋಗಿ ಕೆರಿಂದ ಹೊಳ್ಳಿ ಬಂದು ತನ್ನ ಬೆತ್ತಿನ ಜೋಡ್ಲೆಗದ ಕೂನ್ ಹಿಡಿಲಿಲ್ಲ. ಮುಂದೆ ಜಿಡ್ಡಿ ಬಾಗಲಿ ಹಾಯ್ದು ಹೋಗಿ ಸುತ್ತೆಲ್ಲ ಬ್ಯಾಡ್ರ ಪೊಲೀಸರು ಸುತ್ತ ಹಾಕದಕ್ರ ಹಳೆ ಪದ್ಮಾವತಿ ಹೋಗಿ ಕಾಲು ಹಿಡಿದ ಗೌಡ ಮಗಳಿಗೆ ವಾಯ್ದ ಪೊಲೀಸರು ಸುತ್ತರಿ ಹ್ಯಾಂಗ ಉಳಿಲಿ ಅಂದಾಕರ ಹಳೆ ಹೇಳ್ಯಾಳ, ಯಪ್ಪ ಬೆಂಕಿಯಾಗ ಹೋಗದ್ರ ಸುಟ್ಟಿರಬಾರದು, ನೀರ್ನಾಗ ಹೋಗದ್ರ ಮುಣಿಗಿರಬಾರದು. ಅಮರ ಪುರುಷ ನಿನ್ನ ಮನಿತನ ಬಂದಿದ್ದು ನೀ ಖೂನ್ ಹಿಡುಗುಳ್ಳಿಲ್ಲಪ್ಪ, ನಿನ್ನ ದುರ್ದೈವ ನಿನ್ನ ಬೆನ್ನ ಹತ್ತಿದ ಅಂದಳು. ಹೌದು, ಇನ್ ಹೆಂಗ್ ಮಾಡುದು ಅಂದಳು. ಯಪ್ಪ ತಪ್ಪಾಗ್ಯದ ನಿನ್ನ ಕೊಟ್ಟು ಲಗ್ನ ಮಾಡ್ತದ, ಗುಡ್ಡಕ್ಕೆ ಹೋಗಿ ಕಾಲು ಹಿಡಿ ಅಂದಾಕ್ರ ಹಳ್ಯಾಗ ಹೋಗಿ ಗುಡ್ಡಕ್ಕೆ ಹೋಗಿ ಕಾಲು ಹಿಡ್ದ. ಪದ್ಮಾವ್ ನಾಟ್ಯ ಪದ್ಮ ಹೇಳುತ್ತಿ ಅದು ಇದು. ಹೌದು ಹೌದು, ಅದಕ್ಕೆ ಅಕ್ಕಿ ಯಾಕೆ ಖೂನ್ ಹಿಡಿಲಿಲ್ಲ, ಭಾಳ ದಿನ ಆಗಿ ತರ್ಕ ಹಾರಿತೇನಂದ್ರೆ ಹೆಂಗೆ ಹೇಳುದು ಮಾಸ್ತರ? ಹೌದು, ಬಾಳದ ಖಂಡ್ರಯ್ಯ ಮನೂರಿ ಎಲ್ಲಮ್ಮ. ಇವ್ರೊಂದು 2 ತೋಣ ನೋಡು. ಯಾಕಂದ್ರೆ ಇದು ತೆಳಗ್ ಬಂದಾನ. ಅವರು 3 ಕೇಳ್ಯಾರ, ಅವನು 3 ಕೇಳ್ಯಾನ. ಅವನು ಏನಾಗಿ ಹಾಡ ನೀವು ಲಕ್ಷ ಇಟ್ಟಿರಿ ಇಲ್ಲಿ ಯಾರಿಗೂ ಮಾತಾಡ್ಕೋತ ಏನಂದ್ರಿ ಬೀರ್ ದೇವ್ರ ಮತ್ತು ಲಾಯವ್ವ ಅಣ್ಣ ತಂಗಿ ಬಂದ ಕಿರೇಂದ್ರ ಭೇಟಿ ಮಾಡ್ಕೊಂಡು ಕೂತಾರ ಅಂತ ಹೇಳಿದ್ರು. ಆಕಾಶ ಭರಮ ದೇವ್ರ ಮಗ ಬೀರ್ ದೇವ್ರ, ಶಿವನ ಮನಿ ಲಾಯವ್ವ, ಶಿವನ ಮಗಳು ಲಾಯವ್ವ. ಏನ್ರಿ ಸರ್ ಏನ್ ಹೇಳ್ತೀರಿ? ನಿನ್ಗೆ ಅವ್ರು ಹೇಳಿ ನಿನ್ಗೆ ಈ ಸದ್ದ ಪರಮಾತ್ಮನ ಸ್ವರೂಪದಿಂದ ಬೀರದೇವ್ರ. ಬೀರಣ್ಣ ಅಂದ್ರೆ ಸಾದಾ ಇಲ್ಲ. ಹೌದು ಹೌದು, ಉರುಮರಿ ದೇವ್ರ ಉಗ್ರಗಣ್ಣಿನ ದೇವ್ರ, ಹರವ ಹಾವಿನ ಗಂಡ ಉರುವೆ ಕಿಚ್ಚಿನ ಗಂಡ ಬೆಂಕಿ ಕೆಂಡಿನಂತ ಬೀರದೇವ್ರ ಹಾಲು ಮತ್ತದಾಗೆ ಬಿರುಸಿದೇವ್ರ ಹೊನ್ನೂರಿಸಿದ್ದ. ಹೌದು ಹೌದು, ಹಂಗ ನಮ್ಮಲ್ಲಿ ಹಂಗ ಮಲಕಾರಿಸಿದ್ದಾನ. ಆ ಮಠದ ಒಳಗ ಹೊನ್ನೂರಿಸಿದ್ದ ಹಂಗೆ. ಹೌದು, ವಾಯಿ ಅಂದ್ರೆ ಮುಂದೆ ಹೋಗ್ಬಿಡುದಿಲ್ಲ ಅಂತ ಅವತಾರ ಹೊನ್ನೂರಿಸಿದ್ದದ. ಅದಕ್ಕೆ ಆದಿಶಕ್ತಿ. ಯಾಕಂದ್ರೆ ಶಿವನ ಮಗಳ ಲಾಯವ ಅಂದ್ರೇನು, ಹೌದು, ಬೀರ ದೇವ್ರ ಅಂದ್ರೇನು, ಹೌದು, ಒಂದು ಪರಮಾತ್ಮನ ರಾಗವ ಹಿಡ್ಕೊಂಡು ಬಂದಾರ ಅಂತ ಹೇಳಿ ಕೇಂದ್ರವ್ರ ಅಣ್ಣ ತಂಗಿ ಅಂದಾರ. ಅದೆಲ್ಲರಿಗೂ ಗೊತ್ತದ. ನೀ ಹೇಳ್ಬೇಡ ಭರಮ ದೇವ್ರ ಮಗ ಇವ್ ಬೀರಪ್ಪ, ಶಿವನ ಮಗಳ ಲಾಯವ ಹೆಂಗ ಅಣ್ಣ ತಂಗಿ ಆತರತ್ ನಿಂದಾಗ ತಿಳಿಯಾಗದ ಕರಿ. ಹೌದು, ಅವ್ರ ದೇವತ ಗುರು ಹಂಗ ಬಂದಾರ. ಹೌದು, ಹಂಗ ಮಾಡ್ಕೊತ ಹೊಂಟಾರ. ಹೌದು ಹೌದು, ಅದು ಇಲ್ಲ. ಮನೋರಿ ಅಲ್ಲಮ್ಮ ಬಾಳ್ಯದ ಖಂಡ್ರಾಯ ಇವ್ರಿಗೆ ಯಾನ್ ಸಂಬಂಧ ಇತ್ತು, ಎಲ್ಲಿ ಭೇಟಿ ಆಗಿರತ್ ಕೇಳ್ತಾನ. ನಿನಗೆ ಎಲ್ಲಿ ಭೇಟಿ ಆಗಿರ ಹೇಳ ಮಾಸ್ತರ? ಯಾರಿಕೊಂಡ್ರೆ ಅವ್ರಿಗೆ ಭೇಟಿ ಆದ್ರೆ ಆಗಿರ್ಬೇಕ್ರಿ. ಎಂತ ತೆರ ಮೇಲೆ ಕಕ್ಕಟ್ಟು ಹೇಳ ಹೋಗಿದೆ, ಎಲ್ಲಿ ಹೋಗಿ ಭೇಟಿ ಹೇಳೋ ನಿಮ್ಮ ಅಪ್ಪಗಾರ ಭೇಟಿ ಆಗಿ ನೀನು. ಅದಕ್ಕೆ ಹೇಳ್ತಾನೆ ನಿನಗೆ ಕೈಲಾಸದಾಗ ವೇಗಿನಾದ ಅಮೋಘಸಿದ್ದ ವೇಗಿ ಋಷಿ ಅಮೋಘಸಿದ್ದಿದ್ದಕ್ರ. ಹೌದು, ಹಳ್ಯಾಗ ನಮ್ಮ ಮಣೂರಿ ಅಲ್ಲಮ್ಮ ಆದಿಶಕ್ತಿ ಅವತಾರ, ಎಣಕನ ಅವತಾರ. ಹೌದು, ಹಳ್ಯಾಗ ಪರಮಾತ್ಮನ ಇದರದಿಂದ ಸಾಲಿಕೇರಿ ಮಠ ಸಿದ್ಧಿ ಹೋಗೈತೆ ಹೇಳಿಕೆ ಅಂದ್ರೆ ಆದಿಶಕ್ತಿ ವರಸ್ತ ಪಡೆದ ಕೇರಿದ್ರೆ ಪರಮಾತ್ಮನ ಸೇವಾ ಮಾಡಿ ಮುಂದೆ ಭೂಲೋಕದಾಗ ನಾವು ತೆಳಗ ಅಮೋಘನಕ್ಕಿಂತ ಮೊದಲು ಬರ್ತೇವತ್ತ ವಚನ ಕೊಟ್ಟು ಋಷಿ ಇದ್ದಕ್ರ ಆಶೀರ್ವಾದ ಮಾಡದಂತ ಮಾತದ. ಹಳ್ಯಾಗ ಬಂದ ಮರ್ಕ ಮೊದಲು ಬಂದವ್ರು ತೆಳಗ. ಹೌದು, ಮುಂದೆ
ಮಾಯಾದ ಗುಡ್ಡಕ್ಕೆ ಬಂದು ಇಳಿದ ಬಳಕ ಹಾ ಹಕ್ಕಿ ಸುಳವಿಲ್ಲ ಪಕ್ಕಿ ಸುಳವಿಲ್ಲ ಮಾನವರ ಸುಳು ಮೊದಲಿಲ್ಲ ಹೌದು ಅಂತ ಗುಡ್ದಾಗ ಅಮೋಘಿದ್ನಿಂದಾಕರ ವಿಚಾರ ಮಾಡಿ ಅಮೋಘಿದ್ದ ಭೂಲೋಕದಾಗ ಆದಿಶಕ್ತಿ ಯಾರು ಇರ್ಬೇಕಂತ ತಿಳ್ಕೊಂಡು ಆದಿಶಕ್ತಿ ಎಲ್ಲ ನಮ್ಗೆ ಬಾಳ್ಯದ ಕಂಡ್ರಾಗ ದಿವಟಿಗೆ ಮನೋರಿ ಅಲ್ಲ ಮಂದಿನೇ ಇಲ್ಲ ಒಳಗ ಹೌದು ಯಾರೋನೇ ಸುತ್ತಮುತ್ತ ಯಾರೋನೇ ಇಲ್ಲ ಹಾ ಅದಕ್ಕೆ ತ್ರೇತಾಯುಗದ ಋಷಿ ಜನ್ಮ ತಕ್ಕೊಂಡ ಕರ್ಣಿಲ್ಲ ಋಷಿ ಮಕ್ಕಳನ್ನೇ ಕೊಂದ ಭೂಮಿಗೆ ಹೆಪ್ಪ ಕೊಟ್ರ ಆದಿತ್ಯ ನಂದು ಮುಂದೆ ಅಲ್ಲಂಪುರಮನ ಉತ್ತಾರ ರಬಿ ಸಾಹೇಬ್ ಅಂದ ಹೌದು ಹಳ್ಯಾಗ ತ್ರೇತಾಯುಗದಾಗ ಯಾರಿರ್ಬೇಕು ಶಿವ ಗಂಟು ಬಿದ್ದಾರತ್ ಕೇಳ್ತೀವಿ ನಾವಾಗಿದ್ದೆ 55 ವರ್ಷನವ್ರು ಗಂಟು ಬೀಳಕ್ಕೆ ಅನ್ನೋ ಸಂಬಂಧ ಹೇಳೋಣ ಅಂತ ಅಮೋಘಿದ ಮೂಲ ಪೀಠ ಮುಮ್ಮೇಟ ಕೇಳ್ದ ಹಾ ಮುಮ್ಮೇಟ ಕೇಳ್ದ ಒಳಗೆ ಕೈಲಾಸದ ದಾಮ್ರಿ ನೀ ಕುಲ್ಲ ಚುಚ್ಚು ಪಿನ್ ತಗೊಂಡ್ ಬಂದೆ ನಾನು ಏ ಇಲ್ರಿ ಕುಲ್ಲಾರ ಹೇಳ್ರಿ ಇಲ್ಲ ಬಾವ ನಾಟ ಇರ್ಲಕ್ಕರೆ ನಮ್ಮ ಸುಗಾರ್ ಅದ ಹೋಲೆ ಪಿನ್ಗೆ ಚುಚ್ಚು ಹೋದ ನಮ್ಮ ತಲೆ ಎಲ್ಲ ಹುಚ್ಚಾಗಿತ್ತು ಅದ ಕಡೆ ಹೌದು ಹೌದು ಆದ ಕಾರಣ ಮನೋರಿ ಅಲ್ಲಮ್ಮ ಹಳೆಗ ಹಕ್ಕಿ ಸುಳವಿಲ್ಲ ಪಕ್ಕಿ ಸುಳವಿಲ್ಲ ಮಾನವರ ಸುಳು ಮೊದಲಿಲ್ಲ ಇಲ್ಲ ಅಂತ ಅದು ಯೋಗದ ಒಳಗೆ ಅಮೋಘ ಸಿದ್ಧ ಬಂದು ಮುಮ್ಮೇಟ ಕಿಡ್ದ ಒಳಕ್ಕೆ ಅಮೋಘ ಸಿದ್ಧನ ಮದುವೆ ಟರಾಸದ ಬಳಕೆ ಆಗಿನ ದೇವತರಿಗೆ ಕರೆಸ್ತಿದ್ರು ಹಾ ಆಗಿನ ಹೇಳ್ದಾಗ ಮನೋರಿ ಅಲ್ಲಮ್ಮ ಬಾಳ್ಯದ ಕಂಡ್ರ ದೇವರಾಗಿ ಮೆರ್ತಿದ್ರು ಭೂಮಿ ಮೇಲೆ ಹೌದು ಅವ್ರಿಗೆ ಹುತಾಸಿದ ಹಚ್ಚಿ ಅವ್ರಿಗೊಂದಿಬ್ಬರಿಗೆ ಬಾರಪ್ಪ ಅಂದ ಬಳಕ ಮನೆ ಹೆಣ್ಮಗಳ ಅಂತೇಳಿ ಕರೆದಕ್ಕೇಂದ್ರ ಆಶೀರ್ವಾದ ಮಾಡಿಕೆಂದ ಅಮೋಘ ಕರ್ಲಕ್ಕೆ ಹಚ್ಕೊಟ್ಟು ಬಳಕ ಹಾ ಬಂದು ಆರತಿ ಹಿಡ್ದಾಳ ಅಂತ ಹೇಳಿಕೆಂದ್ರ ಮನೋರಿ ಅಲ್ಲಮ್ಮ ಆಕಿ ಹೆಣ್ಮಗಳತ್ತ ಪಾಲಿಸ್ತೇವು ಏನಾದ್ರೂ ಅಮೋಘಸಿದ್ ಎಲ್ಲಿ ಅದಾನ ಅಲ್ಲಿ ಅಲ್ಲಿ ಎಲ್ಲಮ್ಮ ಹಾಳ ಹಾಳ ಹೆಂಗ ಈ ಸತಿ ನೀ ಹೇಳಿದೆಲ್ಲ ಬೀರ ದೇವರ ಮತ್ತು ನಮ್ಮ ಶೀಲವಂತಿ ಅಣ್ಣ ತಂಗಿ ಹೆಂಗೆ ಕೂತಾರ ಎರಡು ಚಂದಿಲಿ ಅಂದಲ್ಲ ಹಾ ಮಾಡ್ಕೊಂಡ್ರೆ ನಮ್ಮ ತಂಗಿನಿ ಹಾ ಹಂಗೆ ಅಮೋಘ ತಿಳ್ಕೊಂಡು ಮಗಳ ತಿಳ್ಕೆಂದ ತಂಗಿ ತಿಳಿ ಕರೆಸ್ಕೆಂದ ಆರತಿ ಹಿಡಿಸ್ಯಾನ ಹಾ ಬಾಳೆ ಕೊಂಡ್ರೆ ದಿವಟಿಗೆ ಹಿಡ್ದಾನ ಮದ್ವೆ ಕಾಲಾಗ ಬಂದಪ್ಪ ಅವರು ಮುಂದೆ ಸೇವೆ ಮಾಡ್ಕೊತ ಬಂದಾರ ಕಲಿಯೋಗದಾಗ ಅವ್ರ ಖೂನ್ ಉಳಿಸ್ಯಾರ ಉಳಿಸ್ಯಾರ ಇಟ್ಟು ನನಗೆ ತಿಳಿತವ ತಿಳಿತಾವ್ ಇದ್ರ ಬಿಟ್ಟು ಅದಕ್ಕೆ ಮೊದಲು ಎಲ್ಲಾರ ಗಂಟು ಬಿದ್ದಿರು ಅವ್ರವ್ರ ಜೋಡ್ನಾಗ ಗಂಟು ಬಿದ್ದಿರ ನೀ ಹೇಳು ಹೇಳ್ತಾರ ಮುಂದಿನ ಸಂದಿಗ್ರಿ ನಮ್ಮ ಓಕೆ ನಿನಗೇನು ಬೇಡ ಅಂದಿಲ್ಲ ನಾವು ಹಾಂ ಹೌದು ಆದ ಕಾರಣ ಅದಕ್ಕೆ ಯಪ್ಪ ಒಂದೊಂದು ಅವತಾರ ಮಾಡಿಂಗ್ರ ಅಂತ ಹೇಳಿ ಎಷ್ಟು ಚಂದ ಹೇಳಿದಿ ನನಗೆ ಯಾರು ಹುಟ್ಟ ಹೇಳಿಲ್ಲ ಹಿಂಗ ಅಗದಿ ಪದ್ಧತಿ ಹೇಳಿದಿ ಊರು ಬಿಟ್ಟು ಮತ್ತೆ ಯಾವ ಮೇಳನ ಕೈ ಸಿಕ್ಕರು ಹೇಳ್ಬಿಡಿದ್ವು ಯಾಕ್ರೆ ನಿಮ್ಮ ಕೈಗೆ ಪರವಾರ ಸಿಗ್ಬೇಕೈತ್ರಿ ಪರಬರ್ಪಿ ಅನ್ಬಿಡೋದು ಹಂಗೆ ಹೌದು ಹೌದು ಆದ ಕಾರಣ ಹಾ. ಸತ್ಯ ಸಂಗಿದು ಹಾ. ಸತ್ಯ ಧರ್ಮರ ಮಾಡದ ಪವಾಡ ಇದು ಹೌದು ಅಣೂರಿ ಅನ್ನೋ ತೃಣಕಾಟದಲ್ಲಿ ವ್ಯಾಪಿಸಿಕೊಂಡಂತ ಭಗವಂತ ಆದಿ ಅನಾದಿಶದ ಸರ್ವರಲ್ಲಿ ಶ್ರೇಷ್ಠದಂತ ಅಂಶಿದ್ದ ಜಾತಿ ಭೇದ ಅಂದಿಲ್ಲ ಆ ಜಾತಿ ಈ ಜಾತಿ ಅಂದಿಲ್ಲ ಎಲ್ಲಾ ಜಾತಿ ಅಟ್ರಪಗಡಿ ಜಾತಿಗೆ ಉದ್ಧಾರ ಮಾಡಿ ಮೂಲ ಪೀಠ ಮಮ್ಮೆಟ ಕೇಳ್ದ ಹೌದು ಅಂತ ಅಮೋಘ ಸಿದ್ಧನಿಂದ ನಾಡ ಮೇಲೆ ಪಾವಾಡ ಹಾಕೋತ ಬಂದತ್ತ ಸಿದ್ದೊಟ್ಟಿಗೆ ಹಾ ಅದಕ್ಕೆ ಅಂತಃಕರಣದಿಂದ ಅಮೋಘ ಸಿದ್ಧ ಹೇಳಿ ಕರದಾರ ತಿಳಿಗೆ ಜಗತ್ತಿನೊಳಗೆ ದೇವರಾಗಿ ಮೆರೆದ ಹಾ ಅಂತ ಸಿದ್ದೋಟಿಗೆ ಮಾಡಿದಂಥ ಅಮೋಘ ಸಿದ್ಧನ ಮೊಮ್ಮಗ ಮಲ್ಕಾರ ಸಿದ್ಧ ಹೌದು ಕೊಂತಾದೇವಿಗೆ ಹಾ 5 ಮಂದಿ ಮಕ್ಕಳಿದ್ರು ಹೌದು ಇಂದಾಪುರ ದೇವ ಒಳಗೆ ಸಿದ್ಧ ಹಣ್ಣು ಮೊಳೆ ಆದೋಗ ಸಿದ್ಧ ಉಗ್ರದಾನ ಪದವಾಗಿ ಪೂಜೆ ಆದಗೌಡ ಅಚ್ಚಿಗಾಯಿ ಶಿರಿಸಿದ್ದ ಹೌದು 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 5 ಮಂದಿ ಮಕ್ಕಳು ಇರ್ಲಕ್ಕಾಗಿ ಮೇಲಾದ ಮಗ ಯಾಕೆ ಬೇಡದಳಪ್ಪ ಅಂದ್ರೆ ಉರಿಗಣ್ಣ ಕಿರಿಜಡಿ ಹೊಳಿಯೋದು ಬಂಗಾರ ಹೌದು ಕಲಿಯುಗದಾಗ ಒಂದು ಕೃಷ್ಣನ ಅವತಾರ ನೆಂಬಿದ ಭಕ್ತರಿಗೆ ಆಗ್ಯಾನ ಸಾಕಿರ ಅಂತ ದುರುಳಿಸಿದ್ದ ಮಲಕಾರಿಸಿದ್ದ ಹುಟ್ಟಿಬೇಕಾಗಿದ್ರ ಮಕ್ಕಳಿಂದ ಕಾಲಾಗ ಹಡದಿಲ್ಲ ಹೌದು ಹೆಂಡ ಸಿದ್ರೊಳಗ ಪುಂಡ ಮಗ ಬೇಕಂತ ಹೇಳಿ ಶ್ರೀ ಬೋರಿ ಹಳದ ಕೈಯಾಗ ತಿಳಿ ನೀರು ಹಿಡಿದ ಮಾವನ ಸಾಕ್ಷಿ ಮಾಡಿ ಹಾ ಮಾವನ ವರವಿರ್ಲಾಕ ಬೇಕು ಭಾವಿನ ಅವತಾರ ಇರ್ಲಾಕ ಬೇಕು ನಡುವಿನ ನೆಗಣಿ ಸಾಮಾನಂತ ಚೆಲುವಿರ್ಲಾಕ ಬೇಕು ಹೌದು ಹೌದು ಕಲಿಯುಗದಾಗ ನೆಂಬಿದ ಭಕ್ತರಿಗೆ ಬೇಕಾದ ಕೊಡಂತ ಮಗ ಹುಟ್ಟಬೇಕು ಹೌದು ಕೊಂತೆವ ಕೈಯಾಗ ನೀರು ಹಿಡಿದು ಬೇಡ್ತಿದ್ಳು ಔದೋಷದ ಸಾಕು ಹೊಡಿದ ಧರ್ಮ ಕಟ್ಟಿ ಮೇಲೆ ಹೌದು ಯಾವಾಗ ವರವು ಬೇಡದಳು ಔದೋಷದ ನಿಮ್ಮ ತಾಕತ್ ಕಮ್ಮಾಯ್ತು ಹೌದು ಭಾವನ ಅವತಾರ ಅಂದ್ರೆ ಔದೋಷದ ಅವತಾರ ಕಡಕವಾಳ ಹಾ ಹೊಡೆದ 4 ಮಂದಿ ಕರೆಸಿ ಕೇಳ್ತಾನ ಹೌದು ಶ್ರೀ ಬೋರಿ ಹಳದಾಗ ಯಾರ್ಯಾರು ಅನ್ಬೇಡಿರಿ ಹೌದು ಯಾರ್ಯಾನ್ ಅಂದ್ರಿ ಅಂತ ಕೇಳ್ದಕ್ಕೆ ನಾ ಇಲ್ಲ ನೀ ಇಲ್ಲ ಅಂದ್ರು ಯಾಕ ಔದೋಷದ ಯಾರಿಗೆ ಬೆರಕಿ ಬಹಳ ಹೌದು ಹಳೆ ಕೊಂತೆವ ಅಡ್ಡಿ ಬಿದ್ದತ್ತಾಳ ಭಾವ ಹಾ 5 ಮಂದಿ ಮಕ್ಕಳು ನನಗೆ ಇರ್ಲಾಕಾಗಿ ಹೌದು ಸೂರ್ಯನ ಸಾಕ್ಷಿ ಮಾಡಿ ಹಾ ಹಳೆ ಸೂರ್ಯ ಮಂತ್ರದಿಂದ ಕೈಯಾಗಿ ಹಿಡಿದಂಥ ಮಗ ಬೇಡಿದಂಥ ಸೂರ್ಯ ಮಗನ ನನ್ನ ಹೊಟ್ಟಿಲಿ ಹುಟ್ಲೆತ್ತಿ ಬೇಡಿದಂದ ಒಳಕ್ಕೆ ಹಳೆ ಇನ್ನೇನು ಮಾಡೋದಂದ ಔದುಷದ ಅವತಾರೇ ಹೋಯ್ತಂದ ಹೌದು ಹಳೆಯಾಗೆ ಹಗಲು 12 ವರ್ಷ ವಿರಳ 12 ವರ್ಷ 24 ವರ್ಷ ತೆಪ್ಪಲಾರ್ದೆ ಮಾವನ ಸೇವಾ ಮಾಡ ಮಾವನೇನು ಅಂತ ಮಗ ಕೊಡ್ತಾನಂದ ಬಳಕೆ ಹೌದು ಆದಿಶಕ್ತಿ ಕೊಂತೆವ್ವ ಯಾವ ಪ್ರಕಾರದಿಂದ ಗುಡ್ಡಕ್ಕೆ ಹೋಗಿ ಮಗನ ಪಡ್ಕೊಂಡು ಬಂದಳು ಹಾ ಕೊಂತೆವನ ಹೊಟ್ಟಿದೆ ಮಲಕಾರಿಸಿದ್ದು ಹುಟ್ಲಿಲ್ಲ ಅವಶಂಕರ ಅಯ್ಯಣ್ಣಗೌಡನ ಸೊಕ್ಕ 3 ಕಾಲಕ್ಕೆ ನಬಾಯಿ ಹೊಟ್ಟಿಲೆ ಮಲಕಾರಿಸಿದ್ದು ಹುಟ್ಟದ ಹೌದು 13 ದಿನದ ಕಂದ ತೋಟದ ಹಾರದ
ತಾಯಿ ಕನ್ನವನ್ ಮಲಿ ಹಾಲು ಕುಡಿಲಿಲ್ಲ ಮಲಕ ಆರಿಸಿದ್ದ ಅಮೋಘಿಸಿದನ ವರವಿತ್ತಂಗ ಹೌದು ಹೌದು ಒಂತೇವ ಅಳೆಬೇಡ ಕರಿಬೇಡ ಹುಸಿ ನುಡಿ ಬೇಡ ಬೇಡಿದ ಪದವಿ ನಿನ್ನ ಕೊಡ್ತ ಹಾ 13 ದಿನದ ಕಂದ ನಿನ್ನ ಕೈವಾಸ ಮಾಡ್ತೇನೆ ಪಲ್ಲಕ್ಕಿ ಪದವಿ ಕೊಡ್ತಾನೆ ಎಲ್ಲಕ್ಕಿ ಬಾಣ ಕೊಡ್ತಾನೆ ನಿನಗೆ ಹೌದು 4 ಮಂದಿ ನೆಗಣಿ ಮಕ್ಕಳಿಗೆ ಪಲ್ಲಕ್ಕಿ ಪದವಿ ನಿನಗೆ ಹೆಚ್ಚಿನ ಪದವಿ ಇಡ್ತಕ್ಕ ಒಂತೇವ ಅಂತೇಳಿ ಅಮೋಘಿಸಿದ್ದ ಅದನ್ನೇ ಮಾಡ್ದ ಹೌದು ಹಳೆಗೆ ಮುಂದೆ ಕನಬಾಯಿ ಹೊಟ್ಲಿ ಮಲಕ ಆರಿಸಿದ್ ಹುಟ್ಟಿ ನೀರಿಗೆ ಹಾದ ಬಳಕ ಹೌದು ನಮ್ಮ ತಾಯಿನ ಹೇಳ್ಕಂಡ್ ನಾವು ಯಾವ ಪ್ರಕಾರ ದುಃಖ ಮಾಡಿ ಮಗನಿಗೆ ಹುಡುಕ್ತಾಳ ಅನ್ನೋದು 5 ನುಡಿ ಕ್ಯಾಲಿ ಹಾಡಿ ಹಾ ನಮ್ಮ ಕಂದಲ್ಗಾಯಿ ಮ್ಯಾಳಿ ಪಾಳಿ ಹೋತದ ಹೌದು ಹೌದು ಯಾರೋ ಏ ಬರೈ ಸಣ್ಣ ಬಾಚಿ ಚಳ ಮುಡ್ಲತ್ತ ಬರೀ ಹಲೋ ಅಂಜಿಕೆ ಬಿಡಿ ಬಾ